ಇನ್ನು ಬೆಂಗಳೂರಿನಲ್ಲಿ ಖಾಲಿ ಜಾಗಗಳಿಗೆ ಕಟ್ಟಡ ಕಟ್ಟಲೇಬೇಕು. ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರಿ ಜಾಗ ಆಗಿರಲಿ ಅಥವಾ ಖಾಸಗಿ ಜಾಗ ಆಗಿರಲಿ 5 ವರ್ಷದ ಒಳಗಾಗಿ ಕಟ್ಟಡ ಕಟ್ಟದೇ ಇದ್ರೆ ಡಬಲ್ ಆಸ್ತಿ ತೆರಿಗೆಯನ್ನ ವಸೂಲಿ ಮಾಡಲಾಗುತ್ತೆ. ಖಾಲಿ ಸೈಟ್ ಮಾಡಿಕೊಂಡು ಇಟ್ರೆ ಸರಿ ಇರೋದಿಲ್ಲ. ಯಾರು ಕೂಡ ಖಾಲಿ ಸೈಟ್ ಮಾಡಿಟ್ಕೊಂಡ್ರೆ ಸರಿ ಇರೋದಿಲ್ಲ ಅಂತ ಡಿಕೆ ಶಿವಕುಮಾರ್ ಎಚ್ಚರಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿನ ಆಸ್ತಿ ನಿಮ್ಮ ಆಸ್ತಿ, ಅದು ಸರ್ಕಾರದ ಆಸ್ತಿ ಅಲ್ಲ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಈ ಬಗ್ಗೆ ಎಚ್ಚರಿಸಿದ್ದಾರೆ. ಸರ್ಕಾರದಲ್ಲ, ಬೆಂಗಳೂರಿನ ಆಸ್ತಿ ನಿಮ್ಮ ಆಸ್ತಿ. ನಿಮ್ಮ ಆಸ್ತಿಯನ್ನ ಕಾಪಾಡಬೇಕು ಅಂತ ಹೇಳಿ ಈ ಒಂದು ದೊಡ್ಡ ಅಭಿಯಾನವನ್ನ ಹಮ್ಮಿಕೊಂಡಿದ್ದೇವೆ. ನಾನು ಪ್ರಾರಂಭದಲ್ಲಿ ಎಲ್ಲ ವೆಹಿಕಲ್ಸ್ ಅವರು ಯಾರು ತೆಗೆದುಕೊಂಡು ಡಂಪ್ ಮಾಡಿದ್ರು, ಅವರೆಲ್ಲರೂ ಕೂಡ ಪೊಲೀಸ್ ಅವ್ರಿಗೆ ಹೇಳಿ ಎಲ್ಲರೂ ಕೂಡ ನೋಟಿಸ್ ಕೂಡ ಇಶ್ಯೂ ಮಾಡಿಸಿದೆ. ಕ್ಯಾಮರಾಗಳಿತ್ತು, ಎಲ್ಲ ಮಾಡಿದ್ರು. ಒಂದು 15 ದಿನ ಕಂಟ್ರೋಲ್ ಇತ್ತು. ಅದಾದ್ಮೇಲೆ ತಿರ್ಗಾ ಯಥಾಸ್ಥಿತಿ ಮಾಡ್ಕೊಂಡು ಬಂದಿದ್ದಾರೆ. ಈಗೂ ಕೂಡ ನಾನು ಪೊಲೀಸ್ ಅವ್ರಿಗೆ ಹೇಳ್ತಾ ಇದ್ದೇನೆ, ಯಾರು ಆ ರೀತಿ ಕಟ್ಟಡವನ್ನ ಪರ್ಮಿಷನ್ ಇದನ್ನ ತ್ಯಾಜ್ಯವನ್ನ ಪರ್ಮಿಷನ್ ಇಲ್ಲದೆ ನಿಮ್ಮ ಜಾಗದಲ್ಲಿ ನೀವೇನ್ ಗುರುತು ಮಾಡಿದ್ದೀರಿ ಆ ಜಾಗದಲ್ಲಿ ಆಗ್ಲಿಲ್ಲ ಅಂದ್ರೆ ಆ ವಾಹನಗಳನ್ನ ಸೀಸ್ ಮಾಡುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಕಟ್ಟಪ್ಪಣೆಯನ್ನ ಅವ್ರಿಗೆ ಕೊಡ್ಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕೆಂದ್ರೆ ಅವರೇ ಎತ್ಕೊಂಡೋಗಿ ಹಾಕೋರೆಲ್ಲ. ಸೊ ಅದು ಬಹಳ ಜಾಗೃತಿಯಿಂದ ಇರಬೇಕು. ಇದು ನಾವು ನಾಗರಿಕರಿಗೆ ಸಿವಿಲ್ ಸೆನ್ಸ್ ನಾವು ತರಬೇಕು. ಜನರ ನಾಗರಿಕರನ್ನ ಇದು ಉಳಿಸ್ಕೊಳ್ಬೇಕು. ಈಗ ತಾನೇ ಕೃಷ್ಣ ಬೈರೇಗೌಡರು ಹೇಳಿದ್ರು, ನಾನು ಅದಕ್ಕಾಲೇ ಒಂದು ಮಾರ್ಗದರ್ಶನವನ್ನು ಈಗಾಗಲೇ ಕೊಟ್ಟಿದ್ದೇನೆ. ಬಿಡಿಎ ಆಗಲಿ ಯಾವುದೇ ಕಾರ್ಪೊರೇಷನ್ ಸೈಟ್ ಆಗಲಿ 5 ವರ್ಷದೊಳಗೆ ಅವರು ಮನೆಯನ್ನ ಕಟ್ಕೊಳ್ಬೇಕು. 5 ವರ್ಷದಲ್ಲಿ ಮನೆ ಕಟ್ಟಲಿಲ್ಲ, ಒಂದು ಸ್ವಚ್ಛತೆಯನ್ನ ಅವತ್ತಿಂದನೇ ಅವ್ರು ಕಾಪಾಡಬೇಕು. ಒಂದು ಮನೆಯನ್ನ ಕಟ್ಟಲಿಲ್ಲ ಅಂದ್ರೆ ಅದಕ್ಕೆ ಡಬಲ್ ಟ್ಯಾಕ್ಸ್ ಸಿಸ್ಟಮು, ಇಲ್ಲ ಅಂದ್ರೆ ವಾಪಸ್ ಸೈಟ್ ಅನ್ನ ಪಡ್ಕೊಳ್ಳುವಂತ. ಇನ್ನು ಸಚಿವ ಕೃಷ್ಣ ಬೈರೇಗೌಡ ಅವರು ಕೂಡ ಮಾತಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಕೇಳಿ. ನೋಡೋದಕ್ಕೂ ಕೂಡ ಬಹಳ ಅಸಹ್ಯಕರವಾದಂತ ವಾತಾವರಣ. ಅದು ಅಲ್ಲದೆ ಈ ಸ್ಪಾಟ್ ಏನಿದೆ, ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಯಾರೇ ಬಂದ್ರು ಇಲ್ಲಿ ಕಂಪಲ್ಸರಿ ಆಗಿ ಪಾಸ್ ಆಗ್ತಾರೆ. ಇದು ಒಂಥರ ಇಂಟರ್ನ್ಯಾಷನಲ್ ಎಂಟ್ರಿ ಪಾಯಿಂಟ್ ಬೆಂಗಳೂರಿಗೆ. ಇಂಥ ಕಡೆ ಬೇರೆ ಕಡೆನೂ ಬೆಂಗಳೂರು ನಗರದಲ್ಲಿ ಇದೇ ರೀತಿಯಲ್ಲಿ ಅಸಹ್ಯಕರವಾದಂತ ಬೆಂಗಳೂರಿನ ಆರೋಗ್ಯ ಮತ್ತು ಸೌಂದರ್ಯವನ್ನ ಕೆಡಿಸ್ತಕ್ಕಂತಹ ಈ ತ್ಯಾಜ್ಯ ಸುರಿದಿರೋದು ಏನಿದೆ, ಇದನ್ನ ನಿರ್ಮೂಲನೆ ಮಾಡಬೇಕು ಅಂತ ಮುಖ್ಯಮಂತ್ರಿಗಳ ಸೂಚನೆ ಕೊಟ್ಟ ಮೇಲೆ ಕಳೆದ 1.5 ತಿಂಗಳಿನಿಂದ ಇದನ್ನ ನಾವು ನಮ್ಮ ಅಧಿಕಾರಿಗಳು ಮತ್ತೆ ಎಲ್ಲ ಬೇರೆ ಬೇರೆ ಸಂಸ್ಥೆಯವರು ಸೇರಿ ಪ್ಲಾನ್ ಮಾಡಿ ಇವತ್ತು ಈ ತೆರವು ಮಾಡ್ತಕ್ಕಂತ ಕಾರ್ಯಕ್ರಮಕ್ಕೆ ಆಗಸ್ಟ್ ತಿಂಗಳು ಸ್ವಾತಂತ್ರ್ಯ ದಿನ ಇರುವಂತಹ ತಿಂಗಳು. ಈ ಆಗಸ್ಟ್ ತಿಂಗಳಿನಲ್ಲಿ ಕಟ್ಟಡ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಬೆಂಗಳೂರಿಗೆ ಸಿಗಬೇಕು ಅಂತೇಳಿ ನಾವು ನೀವು ಎಲ್ಲರೂ ಸೇರಿ ಜಸ್ಟ್ ಕ್ಲೀನ್ ಬೆಂಗಳೂರು JCB ಮಾಡೋಣ, ಬೆಂಗಳೂರಿನ ಸುಧಾರಣೆ ಮಾಡೋಣ ಅನ್ನುವಂತ ಈ ಅಭಿಯಾನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಚಾಲನೆಯನ್ನ ಕೊಟ್ಟಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಸಾವಿರಾರು ಜಾಗದಲ್ಲಿ ಈ ತರ ಇದೆ. ಡೆಬ್ರಿಸ್ ಒಂದೇ ಅಲ್ಲ, ಕೆಲವು ಕಡೆ ಪೈಪ್ಗಳು ಬಿಟ್ಬಿಟ್ಟಿದ್ದಾರೆ, ಕೆಲವು ಕಡೆ ಕಂಬಗಳು ನಿಂತೋಗಿದೆ. ಹಿಂದೆ ರೋಡ್ ಡ್ರೈನ್ ಕೆಲಸ ಮಾಡುವಾಗ ಸ್ಲ್ಯಾಬ್ಸ್ ಕಲ್ಲು ಎಲ್ಲಂದ್ರೆ ಅಲ್ಲೇ ಬಿಟ್ಬಿಟ್ಟು ಹೋಗಿದ್ದಾರೆ. ಒಂದು ಅರ್ಧ ತೆಗ್ದಿದ್ದಾರೆ, ಅರ್ಧ ಅಲ್ಲೇ ಬಿಟ್ಬಿಟ್ಟಿರ್ತಾರೆ. ಇದು ಎಲ್ಲ ಓಡಾಡೋರ್ಗೂ ತೊಂದ್ರೆ, ವೆಹಿಕಲ್ಗೂ ತೊಂದ್ರೆ, ಬೆಂಗಳೂರಿನ ಸೌಂದರ್ಯಕ್ಕೂ ಕೂಡ ಮಾರಕ ಇವೆಲ್ಲವೂ ಕೂಡ. ಹಾಗಾಗಿ ಮುಖ್ಯಮಂತ್ರಿಗಳ ಸೂಚನೆಯಂತೆ ನಾವು ಇವತ್ತು ಜನಗಳಿಗೆ ಈ ಅಭಿಯಾನದ ಮುಖಾಂತರ ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲೆಲ್ಲಿ ಈ ತರ ತ್ಯಾಜ್ಯ ಕಟ್ಟಡ ತ್ಯಾಜ್ಯ ನಿಂತಿದೆ, ಸುರಿದಿದ್ದಾರೆ, ಅದನ್ನ ನಾವು ತೆರವು ಮಾಡ್ತೇವೆ. ಇದರಲ್ಲಿ ಸಾವಿರಾರು ಸ್ಪಾಟ್ಸ್ ಇದೆ. ಪ್ರಿಲಿಮಿನರಿ ಆಗಿ ನಾವು ಗುರುತಿಸಿದಾಗ ಒಂದು 1600 ಸ್ಪಾಟ್ ಅಂತ ಬಂತು. ಆದ್ರೆ ನನ್ನ ಪ್ರಕಾರ ಇನ್ನೂ ಹೆಚ್ಚು ಸಾವಿರಾರು ಸ್ಪಾಟ್ಗಳು ಇದಾವೆ. ಒಂದು ಪ್ರಿಲಿಮಿನರಿ ಎಸ್ಟಿಮೇಟ್ ಪ್ರಕಾರ 22,000 ಟನ್ ಇದೆ ಅಂತ ಹೇಳ್ತಾರೆ. ನನ್ನ ಪ್ರಕಾರ 2-3 ಲಕ್ಷ ಟನ್ ಆಗುತ್ತೆ ಇದೆಲ್ಲ ನಾವು ಮಾಡೋಷ್ಟೊತ್ತಿಗೆ. ಅಷ್ಟೇ ನೋಡೋದಕ್ಕೂ ಕೂಡ ಬಹಳ ಅಸಹ್ಯಕರವಾದಂತ ವಾತಾವರಣ. ಅದು